ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಿಂಪಲ್ಲಾಗಿ ಒಂದು ಪಿಕ್ಕಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಯಾವ ಥರ ಪಿಕ್ಕಲ್ ಅಂದರೆ ನೀವು ಯಾವತ್ತೂ ಮಾಡಿರಲ್ಲ ಮೇ ಬಿ. ಸೊ ವಿಲೇಜಲ್ಲಿ ಈ ಹಣ್ಣುಗಳನ್ನ ಸಿಗುತ್ತೆ. ಸೊ ಅಲ್ಲಿದ್ದವ್ರು ಮಾತ್ರ ಮಾಡೋಕ್ಕಾಗುತ್ತೆ. ಸಿಟಿಯಲ್ಲಿ ಸಿಗುತ್ತೆ ಬಟ್ ಹಣ್ಣುಗಳು ಸಿಗುತ್ತೆ, ಕಾಯಿಗಳು ಸಿಗಲ್ಲ. ಇದು ಯಾವುದ್ರಲ್ಲಿ ಮಾಡಿದ್ದೀನಿ ಅಂದರೆ ಸೊ ವಿಡಿಯೋ ಎಂಡರ್ಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟಪಟ್ಟು ತಿಂತೀರಾ, ಎಲ್ಲರಿಗೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಮಿಸ್ ಮಾಡಿದೆ ಈ ವಿಡಿಯೋ ನೋಡಿ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ನೋಡಿ, ಇದು ನಾವು ರೇಷ್ಮೆ ಹಣ್ಣು ಅಂತ ಹೇಳಿ ಕರಿತೀವಿ. ಯಾಕೆಂದರೆ ಈ ಹಣ್ಣಲ್ಲಿ ಬರೋ ಅಂತಹ ಸೊಪ್ಪನ್ನೇ ಆ ರೇಷ್ಮೆ ಹುಳಗಳಿಗೆ ಹಾಕಿ ಅದರಲ್ಲಿ ರೇಷ್ಮೆ ದಾರನ ತಯಾರಿಸಿ ರೇಷ್ಮೆ ಸೀರೆನ ತಯಾರಿಸ್ತಾರೆ. ಹಾಗಾಗಿ ನಾವು ಚಿಕ್ಕ ವಯಸ್ಸಿಂದ ಇದು ರೇಷ್ಮೆ ಹಣ್ಣು ಅಂತಲೇ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ಮಲ್ಬರಿ ಹಣ್ಣು ಅಂತಲೂ ಕರೀತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಕಾಯಿ ಇದ್ದಾಗ ಮಾತ್ರ ತುಂಬ ಹುಳಿ ಇರುತ್ತೆ. ಹಣ್ಣಾದಾಗ ನೋಡಿ ಈ ರೀತಿ ಹಣ್ಣಾದಾಗ ಸ್ವೀಟ್ ಬರುತ್ತೆ. ಸೊ ನಮಗೆ ಗೊತ್ತಿರೋರ ಮನೆಯಲ್ಲಿ ತೊಗೊಂಡು ಬಂದಿದ್ವಿ. ಇದನ್ನು ಮನೆಯಲ್ಲಿ ಪಿಕ್ಕಲ್ ಹಾಕೋಣ ಅಂತ ಅಂದ್ಕೊಂಡು ಸೊ ಇದನ್ನು ಇವತ್ತು ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾವು ಇದನ್ನು ಸ್ವಲ್ಪ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಸ್ವಲ್ಪ ಉಪ್ಪನ್ನು ಹಾಕಿ ತೊಳ್ಕೊಬೇಕು. ಯಾಕೆಂದರೆ ಇದರಲ್ಲೆಲ್ಲ ಇರುವೆಗಳು ಅದೆಲ್ಲ ಓಡಾಡಿರುತ್ತೆ ಗಿಡದಲ್ಲಿರೋ ಕಾರಣದಿಂದ. ಹಾಗಾಗಿ ಇದನ್ನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ಪಾತ್ರೆಯಲ್ಲಿ ಈ ಥರ ಹಾಕ್ಕೊಂಡು ನಾವು ಸ್ವಲ್ಪ ಉಪ್ಪನ್ನು ಹಾಕಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಒಂದು 2 ಟೈಮ್ ತೊಳ್ಕೊಂಡು ಇದನ್ನು ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ಅಂದರೆ ಒಣಗಿಸೋದಂದರೆ ಬಿಸಿಲಿಗೆ ಹಾಕಿ ಒಣಗಿಸೋದಲ್ಲ, ನೀರು ಇಲ್ಲದಿರೋ ರೀತಿ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡೋಣ. ಚೆನ್ನಾಗಿ ರೀತಿ ತೊಳ್ಕೊಂಬಿಟ್ಟು ನಾವು ಇದನ್ನು ಸ್ವಲ್ಪ ಒಂದು ಬಟ್ಟೆ ಮೇಲೋ ಇಲ್ಲ ಫ್ಯಾನ್ ಕೆಳಗೋ ಹಾಕ್ಕೊಂಡು ಇದನ್ನು ಡ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಈ ಥರ ಸ್ಟ್ರೈನರಲ್ಲಿ ಹಾಕಿ ನೀರೆಲ್ಲ ಹೋಗೋದಕ್ಕೆ ಬಿಟ್ಟಿದ್ದೀನಿ. ನಂತರ ಇದನ್ನು ನಾವು ಡ್ರೈ ಬಟ್ಟೆಯಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಸ್ವಲ್ಪ ಒಣಗಿಸ್ಕೊಳ್ಳೋಣ. ಸ್ವಲ್ಪ ಡ್ರೈ ಆಗಬೇಕಾಗತ್ತೆ ಇದು. ನಾನು ಈ ರೀತಿ ಒಂದು ನ್ಯಾಪ್ಕಿನ್ ಮೇಲೆ ಹಾಕಿ ಸ್ವಲ್ಪ ಡ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು 10 ನಿಮಿಷ ಬಿಟ್ಬಿಡೋಣ. ಈಗ ನೋಡಿ ಚೆನ್ನಾಗಿ ಇದು ಡ್ರೈ ಆಗಿದೆ. ಈಗ ನಾವು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಒಂದು ಗಾಜು ಬೌಲ್ಗೆ ಸೇರಿಸ್ಕೊಳ್ಳೋಣ. ನೀರಿರಬಾರ್ದು ಅದರಲ್ಲಿ. ಆ ರೀತಿ ಡ್ರೈ ಮಾಡಿಕೊಂಡು ನಾವು ತೊಗೋಬೇಕಾಗತ್ತೆ. ನೋಡಿ ಈ ಥರ. ಈಗ ನೋಡಿ, ಇದಕ್ಕೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಈ ರೀತಿ ದಪ್ಪ ದಪ್ಪ ಕಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಹಾಗೆ ಕಲ್ಲುಪ್ಪು, ಹಾಗೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವು ಓವರ್ನೈಟ್ ಹಾಗೆ ಇಡಬೇಕು. ಇದು ಚೆನ್ನಾಗಿ ಉಪ್ಪಲ್ಲಿ ಈ ನಾವು ಹಾಕಿರೋ ಅರಿಶಿನ ಪುಡಿಯಲ್ಲಿ ಈ ಕಾಯಿಗಳು ಮತ್ತು ಈ ಹಸಿಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ನೆನಿಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ವಿಲೇಜಲ್ಲಿ ಸಿಗುತ್ತೆ ಜಾಸ್ತಿನೇ ಇದು. ಹಾಗೆ ಶಾಪಲ್ಲಿ ಕೂಡ ಇವಾಗೆಲ್ಲ ಮಾರ್ಕೆಟಲ್ಲಿ ಎಲ್ಲ ಮಾರ್ತಾರೆ, ಹಣ್ಣನ್ನು ಮಾರ್ತಾರೆ, ಕಾಯಿ ಕಮ್ಮಿ ಮಾರೋದು. ಬಟ್ ವಿಲೇಜ್ ಸೈಡ್ ಇರೋರ್ಗಂತೂ ಎಲ್ಲರಿಗೂ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಈ ಹಣ್ಣು. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಇಟ್ಬಿಡೋಣ. ಮತ್ತೆ ಒಂದು ಸರಿ ನೀವು ಒಂದು 4ರಿಂದ 5 ಅವರ್ ಆದಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಕೆಳಗಡೆ ಪೋರ್ಷನ್ನು ಮೇಲೆ ಬರಬೇಕು, ಮೇಲೆ ಇರೋ ಪೋರ್ಷನ್ ಕೆಳಗಡೆ ಹೋಗಬೇಕು. ಆ ಕಾರಣಕ್ಕೋಸ್ಕರ ಈಗ ಇದನ್ನು ಹಾಗೆ ಪ್ಲೇಟ್ನ ಮುಚ್ಚಿ ಎತ್ತಿಟ್ಬಿಡೋಣ. ಈಗ ಎತ್ತಿಟ್ಬಿಟ್ಟು ನಾವು ಮತ್ತೆ ಒಂದು 5 ಅವರ್ಸ್ ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಇದು ನೆಂದಿದೆ. ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನೋಡಿ ಈ ಥರ ಉಪ್ಪೆಲ್ಲ ಕರಗಿಬಿಟ್ಟು ನೀರೆಲ್ಲ ಬಿಟ್ಕೊಂಡಿದೆ. ಹಾಗೆ ಚೆನ್ನಾಗಿ ಸಾಫ್ಟ್ ಆಗಿದೆ. ಸ್ವಲ್ಪ ನೀವು ನೋಡ್ತಿರ್ಬೋದು, ಇಲ್ಲಿ ಹಸಿಮೆಣಸಿನ್ಕಾಯಿ ಇದೆಲ್ಲ ಗೊತ್ತಾಗುತ್ತೆ. ಕಲರ್ ಕೂಡ ಚೇಂಜ್ ಆಗಿರುತ್ತೆ, ಸ್ವಲ್ಪ ಸಾಫ್ಟ್ನೆಸ್ ಬಂದಿರುತ್ತೆ. ಇವಾಗ ಇದಕ್ಕೆ ನಾವು ಬೇಕಾಗಿರೋದು ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಒಂದು 1/4 ಟೀ ಸ್ಪೂನ್ ಮೆಂತೆ, ಜಾಸ್ತಿ ಬೇಡ, ಕ್ವಾಂಟಿಟಿ ಕಮ್ಮಿ ಇರೋ ಕಾರಣ ನಾವು ಕಮ್ಮಿನೇ ಸೇರಿಸ್ಕೋಬೇಕಾಗುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ,
ಹಾಗೆ 1 ಟೇಬಲ್ ಸ್ಪೂನ್ ಸಾಸಿವೆ. ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಆಫ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ ಸ್ವಲ್ಪ ನಾವು ಆಯಿಲ್ನ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಆಯಿಲ್ಗೆ ಒಂದು ಸ್ವಲ್ಪ ಮೆಂತ್ಯಕಾಳು, ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು, ಹಾಗೆ ಸ್ವಲ್ಪ ಸಾಸಿವೆ, ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ಇಂಗು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ನೋಡಿ, ನಾವು ಇದಕ್ಕೆ ರುಬ್ಬಿಟ್ಟಿರೋಂಥ ಪೌಡರ್ನ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರು, ಈಗ ಸ್ವಲ್ಪ ಬೆಳ್ಳುಳ್ಳಿ ತೊಗೊಳ್ಳೋಣ. ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಈ ಥರ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ನಮಗೆ ಉಪ್ಪಿನಕಾಯಲ್ಲಿ ನೆಂದರೆ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ. ಬೆಳ್ಳುಳ್ಳಿ ತಿಂದೇ ಇರೋರು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಯಾರು ತಿನ್ನಲ್ವೋ ಅವ್ರು ಮಾತ್ರ. ಇಲ್ಲ ಅಂದರೆ ಹಾಕಿಬಿಟ್ಟು ನೋಡಿ ಯಾವ ರೀತಿ ಇರುತ್ತೆ ಅಂತ. ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಆಯಿಲು ಸ್ವಲ್ಪ ಬೆಚ್ಚಗಿದೆ, ತುಂಬ ಬಿಸಿ ಇಲ್ಲ. ಇದನ್ನು ಇವಾಗ ಸೇರಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಲಾಸ್ಟಲ್ಲಿ ನಾವು ಒಂದು ಲೆಮನ್ನ ಕಟ್ ಮಾಡಿ ಇದರ ಜ್ಯೂಸ್ ಮಾತ್ರ ಹಾಕೊಳ್ಳೋಣ. ಲಾಸ್ಟಲ್ಲಿ ಹಾಕಬೇಕು. ಬಿಸಿ ಇದ್ದಾಗ ಆಯಿಲ್ ಹಾಕ್ತೀವಲ್ಲ, ಸೊ ಆವಾಗ ಹಾಕಬಾರ್ದು. ಫುಲ್ಲು ಲಾಸ್ಟಲ್ಲಿ ಇದನ್ನು ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಜ್ಯೂಸನ್ನ ಹಾಕ್ಕೊಳ್ಳೋಣ. ಅದರಲ್ಲಿ ಹುಳಿ ಇರುತ್ತೆ, ಆದರೂ ಕೂಡ ಸ್ವಲ್ಪ ಹುಳಿನ ಸೇರಿಸೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಲೆಮನ್ ಬಳಸಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೆ ಒಂದಿನ ಹಾಗೆ ಇಟ್ಕೊಳ್ಳಿ. ನಂತರ ನೀವು ಮಿಕ್ಸ್ ಮಾಡಿ ಗಾಜಿನ ಬಾಟ್ಲಿಗೆ ಯಾವುದಾದ್ರು ಡಬ್ಬಕ್ಕೆ ನೀವು ಸೇರಿಸ್ಕೋಬೇಕಾಗತ್ತೆ. ಈಗ ರೆಡಿಯಾಗಿದೆ. ನಿಮ್ಮನೆಯಲ್ಲೂ ಈ ರೀತಿ ಈಸಿಯಾಗಿ ಮನೆಯಲ್ಲಿ ಸೀಸನಲ್ಲಿ ಸಿಗೋವಂಥ ಹಣ್ಣುಗಳಲ್ಲಿ, ಕಾಯಿಗಳಲ್ಲಿ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.